ನಮಸ್ಕಾರ, ನಾನು ಪ್ರೀತಮ್ ಕೆಮ್ಮಾಯಿ. ಒಂದು ವಿಶೇಷವಾದ ಕತೆ ತಗೊಂಡು ನಿಮ್ಮ ಜೊತೆ ಇವತ್ತು ಬಂದಿದ್ದೀನಿ. ಈ ಕತೆ ಅಜ್ಜಿ ಕತೆ ಅಲ್ಲ, ಈಗಿನ ಕಾರ್ಟೂನ್ಗಳ ಕತೆ ಕೂಡ ಅಲ್ಲ. ಅವತ್ತು ರಾಮಕೃಷ್ಣ ಹೆಗಡೆ, ಬಹುಶಃ ಈಗಿನ ಜನ್ರೇಷನ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದರು, ಪವರ್ಫುಲ್ ಲೀಡರ್ ಕರ್ನಾಟಕದಲ್ಲಿ. ಇವತ್ತು ಕೆಲವು ಹೆಸರುಗಳನ್ನ ನಾವು ಬಿಟ್ಟು ರಾಜಕಾರಣದ ಬಗ್ಗೆ ಊಹೆ ಮಾಡೋಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಆಗಿನ ಕಾಲಕ್ಕೆ ರಾಮಕೃಷ್ಣ ಹೆಗಡೆ ಅವರನ್ನು ಬಿಟ್ಟು ಯಾರು ಕೂಡ ಪಾಲಿಟಿಕ್ಸ್ ಬಗ್ಗೆ ಚಿಂತನೆ ಮಾಡೋಕ್ಕೆ, ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪವರ್ಫುಲ್ ಲೀಡರ್ ಇದ್ದಂತಹ ಕಾಲದಲ್ಲಿ ಆಗಿನ ಸರ್ಕಾರ ಒಂದು ಕಾಯ್ದೆ ತರುತ್ತೆ. ಈ ಕಾಡಲ್ಲೆಲ್ಲ ವಾಸಿಸ್ತಾರಲ್ಲ, ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವವರನ್ನು ಒಕ್ಕಲೆಬ್ಬಿಸುವ ಕಾಯ್ದೆ ಅದು. ತುಂಬ ಕಷ್ಟ ಆಗತ್ತೆ ಹೇಳ್ಕೊಳಕ್ಕಲ್ವ. ಕಾಡಿನಲ್ಲಿ ಯಾರ್ಯಾರು ವಾಸಿಸ್ತಾರಲ್ಲ, ಅಥವಾ ಕಾಡು ಮತ್ತು ಹಳ್ಳಿಯ ನಡುವಿನ ಪ್ರದೇಶಗಳು, ಅವು ಗ್ರಾಮ ವ್ಯಾಪ್ತಿಗೂ ಸೇರಿರಲ್ಲ, ಎಂಕ್ರೋಚ್ಮೆಂಟ್ ಅದು ಏನಾದರೂ ಕರೀರಿ, ಬಟ್ ಅವರವರ ಜೀವನಕ್ಕೆ ನಾವು ಅದನ್ನು ಡಾಕ್ಯುಮೆಂಟೇಷನ್ ಮಾಡಿದಾಗ ನಾವು ಅದನ್ನು ಅವರು ಎಂಕ್ರೋಚ್ಮೆಂಟ್ ಅಂತ ಕರಿತೀವಿ. ಬಟ್ ಇಟ್ಸ್ ನಾಟ್. ಅವರ ಜೀವನ ಅದು. ಕಾಡಿನ ಅಂಚಿನಲ್ಲಿ ವಾಸಿಸ್ತಿದ್ದ ಜೀವನನೇ ಹಾಗೆ. ಅವರು ಅಲ್ಲೇ ಬದುಕಿದಂಥವ್ರು, ಅಲ್ಲೇ ಹುಟ್ಟಿದಂಥವ್ರು. ಅಂಥವ್ರನ್ನೆಲ್ಲ ಒಕ್ಕಲಿಬಿಸಬೇಕು, ಅಲ್ಲಿಂದ ಅರಣ್ಯವನ್ನು ಉಳಿಸ್ಬೇಕು ಅಂದರೆ ದೊಡ್ಡದೊಂದು ಕಾಯ್ದೆನ ತರ್ತಾರೆ. ಆ ಕಾಯ್ದೆ ತಂದಾಗ ವಿರೋಧ ಪಕ್ಷದವರು ಬಹಳ ಗಲಾಟೆ ಮಾಡ್ತಾರೆ. ಗಲಾಟೆ ಅಂದರೆ ಈಗಿನ ಥರ ಗಲಾಟೆ ಅಲ್ಲ. ನೀವು ವಿಧಾನಸಭೆಯಲ್ಲಿ ಗಲಾಟೆ ಆಗುತ್ತೆ ಅಂತೇಳಿದರೆ ಅದು ಬೇರೆ ಥರ ನೋಡಿದ್ದೀರಿ ನೀವು. ಬರದಾಟಗಳು, ಪೇಪರ್ ಎಸೆಯೋದು, ನೋ, ಆ ಥರದ್ದಲ್ಲ. ಒಂದು ತಾತ್ವಿಕವಾಗಿ ಜನಪರವಾದ ಕಾಳಜಿ ಇರುವಂಥ ಗಲಾಟೆ ಅದು. ದೊಡ್ಡ ಹಂಗಾಮಾಗುತ್ತೆ ವಿಧಾನಸಭೆಯಲ್ಲಿ, ಮಾತಿಗೆ ಮಾತು ಬೆಳೆಯುತ್ತೆ, ಒಂದಕ್ಕೊಂದು ಪುರಾವೆ ದಾಖಲೆಗಳು, ಚಿಂತನೆಗಳು, ಪ್ರತಿ ಚಿಂತನೆಗಳು ಎಲ್ಲವೂ ಆಗುತ್ತೆ. ಅಂತಿಮವಾಗಿ ರಾಮಕೃಷ್ಣ ಹೆಗಡೆ ಸರ್ಕಾರ ಮಂಡಿ ಉರಿದು ಬಿಡುತ್ತೆ. ಆಯಿತು, ನಾವು ಈ ಕಾಯ್ದೆನ ಕೈ ಬಿಡ್ತೀವಿ ಅಂತ ಹೇಳುತ್ತೆ. ನಂಬಿ ಆ ವಿರೋಧ ಪಕ್ಷದ ಎಷ್ಟು ಜನ ಇದ್ರು ಗೊತ್ತಾ ನಿಮಗೆ? 1 and only person. ಒಬ್ಬ ವ್ಯಕ್ತಿಯ ಮಾತಿಗೆ ಒಂದು ಇಡೀ ಸರ್ಕಾರ ತಲೆಬಾಗಿ ಒಂದು ಕಾಯ್ದೆಯನ್ನೇ ರದ್ದು ಮಾಡುತ್ತೆ ಅಂತ ಆದರೆ, ತಾನೇ ಮನಸಿದಂಥ ಒಂದು ಮಸೂದೆಯನ್ನು ಹಿಂಬಡಿಯುತ್ತೆ ಅಂತ ಆದರೆ, ಆಗಿನ ರಾಜಕಾರಣ ಹೇಗಿರ್ಬೋದು, ಆ ವಿರೋಧ ಪಕ್ಷದ ಆ ವ್ಯಕ್ತಿಯ ತಾಕತ್ತು ಎಂತಿರಬಹುದು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, BS ಯಡಿಯೂರಪ್ಪ. ಯಡಿಯೂರಪ್ಪನವರ ವಿಚಾರ ಬಂದಾಗ ನೀವು ಬಹಳಷ್ಟು ವಿಚಾರಗಳನ್ನ ಕೇಳಿದಾಗ ಒಂದು ಮಾತು ಕೇಳಿರ್ತೀರಿ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ಈ ಒಂದು ಗಾದೆ ಮಾತು, ರಾಜಕೀಯದ ಈ ಗಾದೆ ಮಾತು ಉದ್ಭವ ಆಗಿದ್ದೇ ಈ ಕ್ಷಣದಲ್ಲಿ. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರವನ್ನು ಏಕಾಂಗಿಯಾಗಿ ಎದುರಿಸಿ, ಸಿಂಹದಂತೆ ಗರ್ಜಿಸಿ, ಗುಡುಗಿ ಅರಣ್ಯವಾಸಿಗಳ ಜೀವನವನ್ನು ರಕ್ಷಿಸಿದಂತಹ ಯಡಿಯೂರಪ್ಪನವರಿಗೆ ಅವತ್ತಿಂದ ಬಂದಂತಹ ಬಿರುದು ಇದು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಯಡಿಯೂರಪ್ಪ ಇದ್ದಿದ್ದು ಕೂಡ ಹಾಗೆಯೇ. ಅವರೊಬ್ಬರಿರಲಿ, 3 ಜನ ಇರಲಿ, 40 ಜನ ಇರಲಿ, 120 ಶಾಸಕ ಬಲದ ಸರ್ಕಾರವನ್ನೇ ರಚಿಸಿರಲಿ, ಯಡಿಯೂರಪ್ಪ ಈಸ್ ಆಲ್ವೇಸ್ ಕಿಂಗ್, ರಾಜ, ಹುಲಿ ಅಂತ ಸುಮ್ಮನೆ ಮಾಧ್ಯಮದವರು ಅವರಿಗೆ ಬಿರುದನ್ನು ಕೊಟ್ಟಿಲ್ಲ. ಯಡಿಯೂರಪ್ಪನವರು ಇದ್ದಿದ್ದೇ ಹಾಗೆ. ಅವರ ಕಂಚಿನ ಕಂಠ, ಮಾತಿನಲ್ಲಿ ದೃಢತೆ, ಸ್ಪಷ್ಟತೆ. ಅವರು ಯಾವತ್ತೂ ಕೂಡ ಯಾವುದೇ ವಾದವನ್ನು ಹಿಡ್ಕೊಂಡು ಹೋದವರಲ್ಲ. ಯಡಿಯೂರಪ್ಪ ರಾಜಕಾರಣಕ್ಕೆ ಬರಬೇಕಿದ್ರೆ BJPಗೆ ನೇಮ್ ಪ್ಲೇಟ್ ಕೂಡ ಇರಲಿಲ್ಲ. ಯಾರಾದರೂ ಕಾರ್ಯಕರ್ತರು ಕೂಡ BJPಗೆ ಸೇರ್ಕೋತಾರೆ ಅಂತ ಹೇಳಿದ್ರೆ ನಗ್ತಾ ಇದ್ದಂತಹ ಕಾಲಘಟ್ಟ ಅದು. ಅಂಥದ್ರಲ್ಲಿ BJPಯ ನೇತೃತ್ವ ವಹಿಸ್ಕೋತೀನಿ ಅಂತ ಯಾರಾದರೂ ಮುಂದೆ ಬಂತ ಹೇಳಿದ್ರೆ ಹುಚ್ಚ ಅಂತ ಕರೀತಿದ್ದಂತಹ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಜೊತೆಗೆ ಈಶ್ವರಪ್ಪನವರು, BB ಶಿವಪ್ಪನಂಥವರು, ಶಂಕರಮೂರ್ತಿ ಅಂಥವರು, ಅನಂತಕುಮಾರ್ ಅಂಥವರು ಬೆನ್ನಿಗೆ ಕಟ್ಕೊಂಡು ಹಳೆ ಸ್ಕೂಟರನ್ನು ಹತ್ತಿ ಅಂಬಾಸಡರ್ ಕಾರಲ್ಲಿ ಓಡಾಡಿ ಪಕ್ಷಕ್ಕೆ ಒಂದೊಂದೇ ಇಟ್ಟಿಗೆ ಜೋಡಿಸಿ ವಿಧಾನಸೌಧದ ತನಕ ಎದ್ದು ಕಟ್ಟಿಸಿದಂಥವ್ರು ಯಡಿಯೂರಪ್ಪನವರು. ಒಬ್ಬ ವ್ಯಕ್ತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ತನಕ ರೀಚ್ ಆಗ್ತಾನೆ. ರೈತರಿಂದ ಹಿಡಿದು ಮಹಿಳೆಯರ ತನಕ, ಅಬಲೆಯಿಂದ ಹಿಡಿದು ಸಬಲೆಯರ ತನಕ ಪ್ರತಿಯೊಬ್ಬರಿಗೂ ಕೂಡ ಯಡಿಯೂರಪ್ಪ ನಮ್ಮವರು, ನಮಗೇನಾದರೂ ಒಳ್ಳೆಯದಾಯಿತು ಅಂತಾದರೆ ಅದು ಯಡಿಯೂರಪ್ಪನವರಿಂದಾಗಿ ಆಗಬೇಕು ಅಂತೇಳಿ ಯಾರಾದರೂ ಬಯಸ್ತಾರೆ ಅಂತಾದರೆ ಆ ವ್ಯಕ್ತಿತ್ವಕ್ಕೆ ನೀವು ಬೇರೆ ಚಿನ್ನವನ್ನು, ರತ್ನವನ್ನು, ಮುತ್ತನ್ನು ಪೋಣಿಸುವ ಅವಶ್ಯಕತೆ ಇಲ್ಲ. ವಜ್ರದ ಹೊಳಪನ್ನು ಕೂಡ ಮೀರಿಸುವಂತಹ ವ್ಯಕ್ತಿತ್ವ ತಾನಾಗಿಯೇ ಉದ್ಭವಿಸುತ್ತೆ. ಅಂಥದ್ದೊಂದು ಪ್ರಭಾವಳಿ ಯಡಿಯೂರಪ್ಪನವರ ಸುತ್ತ ಕಟ್ಕೊಂಡಿದೆ ಅಂತೇಳಿದರೆ
ಅದಕ್ಕೆ ಯಡಿಯೂರಪ್ಪನವರು ಕೊಟ್ಟಂತಹ ಕಾಣಿಕೆಯೇ ಕಾರಣ. ನಿಮಗೆ ಯಾಕೆ ಆ ಕತೆ ಹೇಳಿದೆ ಅಂತೇಳಿದರೆ, ಇವತ್ತು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೀತಾ ಇದೆ. ಇವತ್ತು ಆ ವೇದಿಕೆಯಿಂದ ಯಾರ್ಯಾರು ಗುಡುಗಿದ್ರೋ ಅವರೆಲ್ಲದಕ್ಕೂ ಕೂಡ ಮೂಲ ಗುರುವೇ ಈ ಗುಡುಗಿನ ವೀರ ಯಡಿಯೂರಪ್ಪನವರು. ಹೇಗೇನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರು ಹೇಳಿದ ರಾಜಕಾರಣವನ್ನು ಕರ್ನಾಟಕ ಇವತ್ತಿಗೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದ್ಯಾಟ್ಸ್ ವೈ ಇವತ್ತು BJP ಚದುರಿ ಛಿದ್ರವಾಗಿದ್ದಂತಹ ಅತಿರಥ ಮಹಾರಥರೆಲ್ಲ ಒಗ್ಗೂಡಲಿಕ್ಕೆ ಮತ್ತದೇ ಯಡಿಯೂರಪ್ಪನವರ ಹೆಸರೇ ಬೇಕಾಯಿತು. ನೀವು ಯಾವುದೇ ಹೆಸರಿನಲ್ಲಿ ಏನೇ ಸಮಾವೇಶ ಮಾಡ್ತಿದ್ರು ಕೂಡ ಬಂಧುಗಳೇ, BJPಯ ಕಾರ್ಯಕರ್ತರೇ, ನಿಮ್ಮ ಯಾವ ನಾಯಕರು ಕೂಡ ಈ ರೀತಿಯಾಗಿ ಸ್ಟೇಜ್ನಲ್ಲಿ ಬಂದು ಕೇಸರಿ ಶಾಲೆ ಹಾಕೊಂಡು ಒಬ್ಬರೊಬ್ಬರ ಕೈಯನ್ನು ಎತ್ತಿ ಹಿಡಿದು ಜೈ ಅಂತಿರಲಿಲ್ಲ. ಆದರೆ ಯಡಿಯೂರಪ್ಪನ ಹೆಸರು ತನ್ನ ಛತ್ರಛಾಯೆಯಡಿ ಎಲ್ಲರನ್ನು ಕೂಡ ಇವತ್ತು ಒಗ್ಗೂಡಿಸಿದೆ. ಈಶ್ವರಪ್ಪ ಒಬ್ಬರು ಬರಬೇಕಿತ್ತು, ಕತೆ ಖದರ್ ಎರಡು ಕೂಡ ಬದಲಾಗತ್ತಿತ್ತು. ಇನ್ನು 2 ವರ್ಷದ ರಾಜಕಾರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ, ಹೇಗೆಲ್ಲ ಫೈಟಿಂಗ್ ಶುರುವಾಗತ್ತೆ, BJP ಹೇಗೆ ಪುಟಿತಿಲತ್ತೆ ಅನ್ನೋದಕ್ಕೆ ಇವತ್ತಿನ ಚಿತ್ರದುರ್ಗ ಸಮಾವೇಶವೇ ಸಾಕ್ಷಿ. ಈ ಸಮಾವೇಶವನ್ನು ಯಾರಾದರೂ ಕೂಡ ನಜರ್ ಅಂದಾಜ್ ಅಂದರೆ ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡ್ಕೊಡ್ತಾರೆ ಬಿಡು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ರಾಜಕೀಯದಲ್ಲಿ ಅವರಷ್ಟು ಫೂಲ್ ಯಾರೂ ಇಲ್ಲ. ಇದು ಯಡಿಯೂರಪ್ಪನವರಿಗೆ ಅಭಿನಂದನೆಗೋಸ್ಕರ ಮಾಡ್ತಿದ್ದಂಥ ಸಮಾವೇಶ ಅಲ್ಲ. ಇದರ ಅಂಡರ್ ಕರೆಂಟ್ ಬೇರೆಯೇ ಇದೆ. ಇವತ್ತು ಕೊಡ್ತಾ ಇರುವಂಥ ಮೆಸೇಜ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಇದಕ್ಕೆ ಸ್ಟ್ಯಾಂಪ್ ಹಾಕೋಕ್ಕೆ ಬಂದಿರೋದೇ ಅಮಿತ್ ಶಾ. ಅಮಿತ್ ಶಾ ಒಮ್ಮೆಲೆ ಕಾಲಿಟ್ರು ಅಂತೇಳಿದರೆ ಕತೆ ಏನಾಗತ್ತೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತು, ಬೇರೆ ಬಿಡಿಸಿ ಹೇಳಬೇಕಾಗಿಲ್ಲ. ಅಮಿತ್ ಶಾ ಇವತ್ತು ಯಡಿಯೂರಪ್ಪ ಅವರ ಹೆಸರಿನಲ್ಲಿ ನಡೀತಿರುವಂಥ ಸಮಾವೇಶದಲ್ಲಿ ಬಂದು ಮಾತನಾಡಿದ್ದಾರೆ, ಯಡಿಯೂರಪ್ಪನವರನ್ನು ಅಭಿನಂದಿಸಿದ್ದಾರೆ ಅಂತೇಳಿದರೆ ಶಿ ಈಸ್ ಸೆಂಡಿಂಗ್ ವೆರಿ ಕ್ಲಿಯರ್ ಮೆಸೇಜ್ ದ್ಯಾಟ್ ನೆಕ್ಸ್ಟ್ ಇಲೆಕ್ಷನ್ ಯಡಿಯೂರಪ್ಪ ಅವರ ಹೆಸರಿನಲ್ಲಿಯೇ ನಡೆಯುತ್ತೆ. ಆ ಮೆಸೇಜ್ ಕ್ಲಿಯರ್ ಆಗಿದ್ದಕ್ಕೋಸ್ಕರನೇ ಯಡಿಯೂರಪ್ಪ ವಿರೋಧಿಗಳೆಲ್ಲವೂ ಕೂಡ ಇವತ್ತು ಸೈಲೆಂಟಾಗಿ ಬಂದು ವೇದಿಕೆ ಹತ್ಕೊಂಡಿದ್ದಾರೆ. ಯಾರ್ಯಾರು ಯಾವ ಕಾರಣಕ್ಕೆ ವಿರೋಧಿಸಿದ್ರು, ಯಾವ ಕಾರಣಕ್ಕೆ ದೂರ ಇದ್ರು ಅನ್ನೋದು ಬೇಕಾಗಿಲ್ಲ ಪ್ರಸ್ತುತ ನಮಗೆ ಈ ಹಂತದಲ್ಲಿ. ಬಟ್ ದ ಮೆಸೇಜ್ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ಸ್ಟ್ರಾಂಗ್ ದಟ್ BSY ಈಸ್ ಹಿಯರ್ ಟು ಲೀಡ್. ಥ್ಯಾಂಕ್ ಯು.